ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ಹಬ್ಬ ಹರಿದಿನಗಳನ್ನ ತನ್ನ ಒಡಲಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಋತು ಅದು ವಸಂತ ಋತು. ಇಂಥ ವಸಂತ ಋತುವಿನಲ್ಲಿ 2 ಮಾಸಗಳನ್ನ ನಾವು ನೋಡ್ತೇವೆ. ಒಂದು ಚೈತ್ರ ಮಾಸ, ಇನ್ನೊಂದು ವೈಶಾಖ ಮಾಸ ಅಂತ. ಇಂಥ ವೈಶಾಖ ಮಾಸದ ವರ್ಣನೆಯನ್ನ ಮಾಡ್ತಾ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ಮಾಸಾನಾಂ ಧರ್ಮ ಹೇತೂನಾಂ ವೈಶಾಖಶ್ಚೋತ್ತಮಸ್ತಥಾ ಅಂತ. ಯಾರಾದರೂ ಒಬ್ಬ ಸಾಧಕರು ಅನೇಕ ರೀತಿಯಾದ ಸತ್ಕರ್ಮಾನುಷ್ಠಾನವನ್ನ ಮಾಡಿ ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಮನಸ್ಸು ಮಾಡಿದ್ರೆ ಅದು ವೈಶಾಖ ಮಾಸದಲ್ಲಿ ಅನುಷ್ಠಾನ ಮಾಡಿದರೆ ಅದು ಉತ್ತಮವಾದ ಫಲವನ್ನು ಕೊಡುತ್ತೆ ಅಂತ ನಮಗೆ ಮಾಸ ಮಹಾತ್ಮೆ ತಿಳಿಸಿಕೊಡ್ತಕ್ಕಂತಹ ಒಂದು ಮಾತು. ಇಂಥ ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಬಂತು ಅಂತ ಹೇಳಿದರೆ ಇಡೀ ಪ್ರಪಂಚಕ್ಕೆ ಅನೇಕ ದರ್ಶನಗಳನ್ನ ಹುಟ್ಟು ಹಾಕಲಿಕ್ಕೆ ಕಾರಣೀಕರ್ತರಾದ, ವೇದಗಳನ್ನ ವಿಭಾಗ ಮಾಡಿದ, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನ ರಚಿಸಿದ, ಅಷ್ಟಾದಶ ಪುರಾಣ ಕರ್ತೃಗಳಾಗಿರ್ತಕ್ಕಂತಹ ಭಗವಂತನ ಒಂದು ಸಾಕ್ಷಾತ್ ಅವತಾರಭೂತ ಆಗಿರ್ತಕ್ಕಂತಹ ಭಗವಂತನ ಒಂದು ದಿವ್ಯ ರೂಪ ಅದು ವೇದವ್ಯಾಸ ರೂಪ. ಅಂತಹ ವೇದವ್ಯಾಸರ ಜಯಂತಿ ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ನಾವು ಆಚರಣೆಯನ್ನ ಮಾಡುತ್ತೇವೆ. ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದ ಈ ವ್ಯಾಸರು ಇಡೀ ಈ ಪ್ರಪಂಚಕ್ಕೆ ಜ್ಞಾನದಾತೃಗಳಾಗಿದ್ದಾರೆ. ಇಂಥ ಮಹಾನುಭಾವರ ಅವತಾರದ ಹಿನ್ನೆಲೆಯನ್ನ ನಾವು ನೋಡೋದು ಅಂತಾದ್ರೆ, ಗೌತಮ ಮಹರ್ಷಿಗಳ ಶಾಪದಿಂದ ಇಡೀ ಪ್ರಪಂಚದೆಲ್ಲೆಡೆ ಅಜ್ಞಾನ ಕಂಗೊಳಿಸ್ತಾ ಇರೋ ಸಂದರ್ಭದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ವೈವಸ್ವತ ಮನ್ವಂತರದ 28ನೇ ದ್ವಾಪರ ಯುಗದಲ್ಲಿ ಭಗವಂತ ಸತ್ಯವತಿ ಪರಾಶರರಲ್ಲಿ ವೇದವ್ಯಾಸ ನಾಮಕನಾಗಿ ಅವತಾರವನ್ನು ತಾಳ್ತಾನೆ. ಇವರ ಅವತಾರದ ಹಿನ್ನೆಲೆಯನ್ನ ನಾವು ವಿಚಾರ ಮಾಡಿದರೆ ಅನೇಕ ವಿಚಾರಗಳು ಇವತ್ತಿನ ದಿನ ನಾವು ನೋಡಬಹುದು. ಒಬ್ಬ ವಸು ಚಕ್ರವರ್ತಿ ಅನ್ನುವ ರಾಜ ಆಕಾಶದಲ್ಲಿ ವಿಮಾನದಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ತನ್ನ ಮಡದಿಯ ನೆನಪಾಗತ್ತೆ. ಗಿರಿಕೆ ಅಂತ ಅವಳ ಹೆಸರು. ಆಗ ವೀರ್ಯಸ್ಖಲನ ಆದಾಗ ಅದು ವೀರ್ಯ ನದಿಗೆ ಬೀಳತ್ತೆ. ಆಗ ಆ ವೀರ್ಯವನ್ನ
ಒಂದು ಮೀನು ಪ್ರಾಶನ ಮಾಡುತ್ತೆ. ಆ ಮೀನು ಯಾವುದು ಅಂತ ಕೇಳಿದ್ರೆ, ಅದ್ರಿಕಾ ಎನ್ನುವ ಅಪ್ಸರಾ ಸ್ತ್ರೀ ಶಾಪ ನಿಮಿತ್ತದಿಂದ ಮೀನಿನ ಜನ್ಮವನ್ನ ಪಡೆದಿದ್ಲು. ಒಬ್ಬ ಬೆಸ್ತ ಆ ಸಮುದ್ರದಲ್ಲಿ ಮೀನನ್ನ ಹಿಡಿಲಿಕ್ಕೆ ಹೋದ ಸಂದರ್ಭದಲ್ಲಿ ಆಗ ಈ ಮೀನು ಸಿಗುತ್ತೆ. ಭೂಮಿಯಲ್ಲಿ, ನದಿಗಳಲ್ಲಿ, ಸಮುದ್ರಗಳಲ್ಲಿ ಸಿಕ್ಕ ಸ್ವತ್ತು ಅದು ರಾಜನ ಸ್ವತ್ತು. ಹಾಗಾಗಿ ಇದನ್ನ ರಾಜನಿಗೆ ಕೊಡೋಣ ಅಂತ ಹೇಳಿ ಹೋದಾಗ ಆ ಮೀನನ್ನ ಒಡೆದಾಗ ಆಗ ಆ ಮೀನುಗಳಲ್ಲಿ ಒಂದು ಗಂಡು ಸಂತಾನ, ಇನ್ನೊಂದು ಹೆಣ್ಣು ಮಗು ಇರುತ್ತೆ. ರಾಜ ಆ ಮಗುವನ್ನ, ಗಂಡು ಸಂತಾನವನ್ನ ತೆಗೆದುಕೊಂಡು ಹೆಣ್ಣು ಮಗುವನ್ನ ನೀನೇ ಇಟ್ಟುಕೋ ಅಂತ ಹೇಳಿ ಆ ಬೆಸ್ತನ ಹತ್ತಿರ ಕೊಟ್ಟು ಕಳಿಸ್ತಾನೆ. ಹೀಗೆ ಆ ಬೆಸ್ತ ತನ್ನ ಜೀವನವನ್ನ ನಡೆಸ್ತಾ ಇರ್ತಾನೆ. ಸತ್ಯವತಿ ಅಂತ ನಾಮಕರಣ ಮಾಡ್ತಾನೆ. ಮತ್ಸ್ಯಗಂಧಿ, ಮತ್ಸ್ಯಕನ್ಯೆ ಅಂತ ಅನೇಕ ಹೆಸರಿನಿಂದ ಅವಳನ್ನ ಕರೀತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಪರಾಶರ ಮಹರ್ಷಿಗಳು ಯಮುನಾ ನದಿಯನ್ನ ದಾಟಬೇಕು ಅಂತ ಯಮುನಾ ನದಿ ತೀರಕ್ಕೆ ಬಂದಾಗ ಅಲ್ಲಿ ಈ ಸತ್ಯವತಿ ದೇವಿಯೂ ಕೂಡ ಇರ್ತಾಳೆ. ಅವಳೇ ಅವರನ್ನ ದೋಣಿಯಲ್ಲಿ ದಾಟಿಸಬೇಕು ಅಂತ ಕರೆದುಕೊಂಡು ಹೋಗ್ತಾಳೆ. ಆಗ ಪರಾಶರ ಮಹರ್ಷಿಗಳು ಸತ್ಯವತಿ ದೇವಿಯ ಸೌಂದರ್ಯಕ್ಕೆ ಮಾರು ಹೋಗಿ, ನಾನು ನಿನ್ನನ್ನ ವಿವಾಹ ಆಗ್ತೇನೆ ಅಂತ ಒಂದು ಪ್ರಸ್ತಾಪವನ್ನ ಆ ಸತ್ಯವತಿ ದೇವಿಯ ಮುಂಭಾಗದಲ್ಲಿ ಇಡ್ತಾರೆ. ಸತ್ಯವತಿ ದೇವಿ ಹೇಳ್ತಾಳೆ, ತಂದೆಯ ಅಪ್ಪಣೆ ಇಲ್ಲದೆ ನಾನು ಮದುವೆ ಆಗಲಾರೆ ಅಂತ ಹೇಳಿದಾಗ ಪರಾಶರ ಮಹರ್ಷಿಗಳು ಹೇಳ್ತಾರೆ, ನಿನ್ನಲ್ಲಿ ಅವತಾರ ಮಾಡ್ತಕ್ಕಂತಹ ಮಹಾನುಭಾವ ಸಾಕ್ಷಾತ್ ಭಗವಂತನೇ ಅವತಾರವನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ನಿನ್ನ ಕನ್ಯತ್ವಕ್ಕೆ ಯಾವ ವಿರೋಧವೂ ಕೂಡ, ಯಾವ ಚ್ಯುತಿಯೂ ಕೂಡ ಉಂಟಾಗಲಾರದು. ಹೀಗೆ ಸತ್ಯವತಿ ಪರಾಶರರ ಇಬ್ಬರ ಮಧ್ಯೆ ಆ ಯಮುನಾ ನದಿಯಲ್ಲಿ ಸಂವಾದ ನಡೆದಾಗ ಆಗ ಅವರಿಬ್ಬರಲ್ಲಿ ಭಗವಂತ ವೇದವ್ಯಾಸ ನಾಮಕನಾಗಿ ಅವತಾರವನ್ನ ತಾಳ್ತಾನೆ ಅಂತ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ವೇದವ್ಯಾಸ ದೇವರಿಗೆ ಅನೇಕ ಹೆಸರುಗಳಿದೆ. ವಾಸಿಷ್ಠ ಕೃಷ್ಣ, ಕೃಷ್ಣ ದ್ವೈಪಾಯನ, ಬಾದರಾಯಣ, ಅನೇಕ ಹೆಸರುಗಳಿಂದ ಇವತ್ತಿನ ದಿನ ವೇದವ್ಯಾಸ ದೇವರನ್ನ ನಾವು ನೋಡ್ತೇವೆ. ದ್ವೀಪದಲ್ಲಿ ಇವರು ಅವತರಿಸಿದ್ದರಿಂದ ದ್ವೈಪಾಯನ ಅಂತ ಕರೆದ್ರೆ, ಯಮುನೆಯ ಬಣ್ಣ ಕಪ್ಪು, ಹಾಗಾಗಿ ಕೃಷ್ಣ ದ್ವೈಪಾಯನ ಅಂತನೂ ಕೂಡ ಇವರನ್ನು ಕರೀತಾರೆ. ಇಂತಹ ಭಗವಂತನ ಸಾಕ್ಷಾತ್ ಅವತಾರಭೂತರಾದ ವೇದವ್ಯಾಸ ದೇವರು ಅವತಾರ ಮಾಡಿದ ತಕ್ಷಣವೇ ತನ್ನ ತಾಯಿಯಾದ ಸತ್ಯವತಿಗೆ ಒಂದು ವರವನ್ನ ಕೊಟ್ಟು ಹೋಗ್ತಾರಂತವರು. ನಿನಗೆ ಕಷ್ಟ ಕಾಲ ಬಂದಾಗ
ನನ್ನನ್ನ ಪ್ರಾರ್ಥಿಸಿದರೆ ಸಾಕು, ನಾನು ನಿನ್ನ ಕಣ್ಣ ಮುಂದೆ ಪ್ರತ್ಯಕ್ಷನಾಗ್ತೇನೆ ಎನ್ನುವ ವರವನ್ನ ಕೊಟ್ಟು ವೇದವ್ಯಾಸ ದೇವರು ತೆರಳುತ್ತಾರೆ. ಈ ಹಿನ್ನೆಲೆಯಲ್ಲೇ ಕೌರವ ಸಂತತಿಯ ವಿಚ್ಛಿತ್ತಿ ಉಂಟಾಗೋ ಸಂದರ್ಭ ಬಂದಾಗ ಸತ್ಯವತಿ ದೇವಿ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಆಗ ಹುಟ್ಟಿದವರೇ ಅಂಬಾಲಿಕೆಯರಲ್ಲಿ ಧೃತರಾಷ್ಟ್ರ, ಪಾಂಡುರಾಜ ಹಾಗೆ ವಿದುರ. ಹೀಗೆ ಕೌರವರ ಸಂತತಿಯ ಮುನ್ನಡೆಗೆ ಮುಖ್ಯ ಕಾರಣೀಕರ್ತರು ವೇದವ್ಯಾಸ ದೇವರು. ಆ ವ್ಯಾಸರ ಅನುಗ್ರಹ ಇಲ್ಲದೇ ಇದ್ದಿದ್ರೆ ಆ ಕುರು ಸಂತತಿ ಇವತ್ತಿನ ದಿನ ಬೆಳಕಿಗೆ ಬರ್ತಾ ಇರಲಿಲ್ಲ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನೋ ಗ್ರಂಥದಲ್ಲಿ ವ್ಯಾಸರ ಅವತಾರ ನಿರ್ಣಯಕ್ಕೋಸ್ಕರವೇ ಒಂದು ಅಧ್ಯಾಯವನ್ನ ಮೀಸಲಾಗಿ ಇಟ್ಟಿದ್ದಾರೆ. ಕೆಲವರು ವೇದವ್ಯಾಸ ದೇವರನ್ನ ಒಬ್ಬ ಮಹರ್ಷಿ ಅಂತ ಇಷ್ಟೇ ಉಪಾಸನೆಯನ್ನ ಮಾಡ್ತಾರೆ. ವೇದವ್ಯಾಸ ದೇವರು ಕೇವಲ ಮಹರ್ಷಿಗಳು ಮಾತ್ರ ಅಲ್ಲ, ಭಗವಂತನ ಸಾಕ್ಷಾತ್ ಅವತಾರ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವೇ ಜಗದ್ಗುರು ಮಧ್ವಾಚಾರ್ಯರು ವ್ಯಾಸರ ಅವತಾರ ನಿರ್ಣಯಕ್ಕೋಸ್ಕರ ಒಂದು ಅಧ್ಯಾಯವನ್ನ ಮೀಸಲಾಗಿ ಇಟ್ಟಿದ್ದಾರೆ. ತಥೋ ನೃಣಾಂ ಕಾಲ ಬಲಾತ್ ಸುಮಂದಂ ಆಯುರ್ಮತಿಂ ವೀಕ್ಷ ಚ ಕೃಷ್ಣ. ಆಚಾರ್ಯರು ವ್ಯಾಸರ ಗುಣಗಳನ್ನ, ವ್ಯಾಸರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡಬೇಕಾದ್ರೆ ಕಲಿಕಾಲದಲ್ಲಿ ಮನುಷ್ಯರ ಆಯುಷ್ಯ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಇವರ ಉದ್ಧಾರಕ್ಕೋಸ್ಕರ ಏನಾದರೂ ನಾನು ರಚನೆಯನ್ನ ಮಾಡಬೇಕು ಅಂತ ವಿಚಾರ ಮಾಡಿ ಅನಂತವಾದ ವೇದಗಳನ್ನ ನಮಗೆ ವಿಭಾಗ ಮಾಡಿಕೊಟ್ಟಿದ್ದಾರೆ. ಋಗ್ವೇದಂ ಚತುರ್ವಿಂಶತಿಧಾ, ಯಜುರ್ವೇದಂ ಶತಧಾ, ಸಾಮವೇದಂ ಸಹಸ್ರಧಾ ಎನ್ನುವ ಮಾತಿನಂತೆ ಋಗ್ವೇದವನ್ನ 24 ವಿಭಾಗವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಜುರ್ವೇದವನ್ನ 101 ವಿಭಾಗ ಮಾಡಿಕೊಟ್ಟಿದ್ದಾರೆ. ಸಾಮವೇದವನ್ನ ಸಹಸ್ರಧಾ 1000 ವಿಭಾಗವನ್ನ ಮಾಡಿಕೊಟ್ಟು ಇವತ್ತಿನ ದಿನ ವೇದಗಳ ಸಂರಕ್ಷಣೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಮಹಾನುಭಾವರು ವೇದವ್ಯಾಸ ದೇವರು. ಇಂಥ ಮಹಾನುಭಾವರು ಎಲ್ಲರಿಗೂ ಕೂಡ ವೇದಾಧ್ಯಯನ ಇವತ್ತಿನ ದಿನ ಅಶಕ್ಯ ಆದ್ರಿಂದ ಪುನಃ ಅವರ ಅನುಗ್ರಹಕ್ಕೋಸ್ಕರ 18 ಪುರಾಣಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಪುರಾಣ ರಾಜ ಅಂತ ಕರೆಸಿಕೊಂಡಿರ್ತಕ್ಕಂತಹ ಶ್ರೀಮದ್ ಭಾಗವತ ಪುರಾಣ ಇವತ್ತಿನ ದಿನ 18 ಪುರಾಣಗಳಲ್ಲಿ ಒಂದಾಗಿದೆ. ಗ್ರಂಥ 18 ಸಾಹಸ್ರ 12 ಸ್ಕಂಧ ಸಂಯುತ ಎನ್ನುವ ಮಾತಿನಂತೆ ಈ ಶ್ರೀಮದ್ ಭಾಗವತ ಪುರಾಣ 18,000 ಶ್ಲೋಕಗಳಿಂದ ಕೂಡಿದ ಈ ಪುರಾಣ 18 ಪುರಾಣಗಳಲ್ಲಿ ಒಂದಾಗಿದೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಇವತ್ತಿನ ದಿನ ವ್ಯಾಸರು ಇತಿಹಾಸವನ್ನ ಬರೆದಂತೆ ಯಾರಾದ್ರೂ ಇವತ್ತಿನ ದಿನ ಬರೀಲಿಕ್ಕೆ ಸಾಧ್ಯನಾ? ಮಹಾಭಾರತ ನಡೆಯೋದಕ್ಕೆ ಇನ್ನು 1000 ವರ್ಷ ಮುಂಚೆಯೇ ವೇದವ್ಯಾಸ ದೇವರು ಐತಿಹಾಸಿಕವಾದ ಅತ್ಯಪೂರ್ವವಾದ 5ನೇ ವೇದ ಅಂತ ಕರೆಸಿಕೊಂಡಿರ್ತಕ್ಕಂತಹ ಮಹಾಭಾರತವನ್ನ ರಚನೆ ಮಾಡಿ ಇವತ್ತಿನ ದಿನ ಸಮಾಜಕ್ಕೆ ನೀಡಿದ್ದಾರೆ ಅಂತ ಹೇಳಿದ್ರೆ ವ್ಯಾಸರ ಕಾಲಜ್ಞಾನ,
ವ್ಯಾಸರ ದೂರದೃಷ್ಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊ. ಮಹಾಭಾರತದ ರಚನೆಯ ಹಿನ್ನೆಲೆಯನ್ನ ನಾವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಯಾರು ಈ ಮಹಾಭಾರತ ಪುರಾಣವನ್ನ ಬರೀಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡ್ತಾ ಇದ್ದಾಗ ಅನೇಕರನ್ನ ಹುಡುಕ್ತಾರೆ. ಯಾರೂ ಕೂಡ ಸಮರ್ಥರಾದವರು ಸಿಗೋದಿಲ್ಲ. ಕೊನೆಗೆ ಗಣಪತಿ, ಸಕಲ ವಿಘ್ನ ಪರಿಹಾರಕನಾದ ಗಣಪತಿ ಮಹಾಭಾರತವನ್ನ ಬರೆಯೋದಕ್ಕೆ ಅಂತ ಒಪ್ಪಿಕೊಳ್ತಾನಂತ. ಅದರ ಒಂದು ಷರತ್ತು ಅಂತ ಹಾಕ್ತಾನ. ಏನು ಅಂತ ಕೇಳಿದಾಗ, ಒಂದೇ ಒಂದು ಕ್ಷಣವೂ ಕೂಡ ವಿಶ್ರಾಂತಿ ಇಲ್ಲದಂತೆ ನೀವು ಹೇಳಿದರೆ ಆಗ ನಾನು ಈ ಗ್ರಂಥವನ್ನ ಬರೀಲಿಕ್ಕೆ ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳಿ ವ್ಯಾಸರು ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ ಗ್ರಂಥವನ್ನ ಗಣಪತಿಯ ಮೂಲಕ ಬರೆಸ್ತಾರೆ. ವ್ಯಾಸರು ಕೂಡ ಒಂದು ಷರತ್ತನ್ನ ಹಾಕ್ತಾರೆ. ಯಾವ ಶ್ಲೋಕಗಳನ್ನ ನಾನು ನಿನ್ನ ಮೂಲಕ ಬರೆಸ್ತೇನೋ ಅದನ್ನ ಅರ್ಥ ಮಾಡಿಕೊಂಡೇ ಬರೀಬೇಕು ಅಂತ ಒಂದು ಷರತ್ತನ್ನು ಹಾಕ್ತಾರೆ. ಅದಕ್ಕೋಸ್ಕರವೇ ಮಧ್ಯದಲ್ಲಿ ಅನೇಕ ಕೂಟ ಶ್ಲೋಕಗಳು, ಮೇಲ್ನೋಟಕ್ಕೆ ಒಂದು ಅರ್ಥ, ಒಳಗಡೆ ಇನ್ನೊಂದು ಅರ್ಥವನ್ನ ತುಂಬಿಸಿರ್ತಕ್ಕಂಥ ಅನೇಕ ಶ್ಲೋಕಗಳನ್ನ ವ್ಯಾಸರು ಮಹಾಭಾರತದಲ್ಲಿ ರಚನೆ ಮಾಡಿರೋದನ್ನ ನಾವು ಕಾಣುತ್ತೇವೆ. ಹೀಗೆ 5ನೇ ವೇದ ಅಂತ ಕರೆಸಿಕೊಂಡಿರ್ತಕ್ಕಂಥ ಮಹಾಭಾರತದ ಕರ್ತೃಗಳಾಗಿದ್ದಾರೆ. ಅಷ್ಟು ಕರಾರುವಾಕ್ಕಾಗಿ ಚಾಚು ತಪ್ಪದೆ ಇದಮಿತ್ತಂ ಅಂತ ಹೀಗೆ 1000 ವರ್ಷಗಳ ಮುಂಚೆ ಈ ಮಹಾಭಾರತ ಗ್ರಂಥವನ್ನ ವ್ಯಾಸರು ಬರೆದಿದ್ದಾರೆ ಅಂತ ಹೇಳಿದ್ರೆ ವ್ಯಾಸರ ಜ್ಞಾನ, ವ್ಯಾಸರ ಸರ್ವಜ್ಞತ್ವ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾರಾಯಣ ಪಂಡಿತಾಚಾರ್ಯರು ವ್ಯಾಸರ ಗುಣಗಾನವನ್ನ ಮಾಡ್ತಾ ತಮ್ಮ ಗ್ರಂಥದಲ್ಲಿ ನಮಗ್ ತಿಳಿಸ್ತಾರೆ. ವ್ಯಾಸರು ಹೆಂಗಿದ್ದಾರೆ ಅಂತ ಹೇಳ್ತಾ, ಭಜತಾಂ ವರ ತರ್ಕ ಮುದ್ರಯ ದ್ಯತಿ ಹಸ್ತಾಕ್ರಮ ಬೋಧಮೀಶಿತು ಅಧಿಜಾನು ಸಮರ್ಪಿತಂ ಪರಂ ಕೃತಭೂಯೋ ಭಯಭಂಗ ಮಂಗಲಂ. ಒಂದು ಕೈ, ವ್ಯಾಸರ ಒಂದು ಕೈ ಭಕ್ತರ ಅಜ್ಞಾನವನ್ನ ಕಳೀಲಿಕ್ಕೆ ಸೀಮಿತ ಆದ್ರೆ ಇನ್ನೊಂದು ಕೈ ವರವನ್ನ ಕೊಡ್ಲಿಕ್ಕೆ ಸನ್ನದ್ಧವಾಗಿ ನಿಂತಿದೆ ಅಂತ. ಇಂಥ ವ್ಯಾಸರ ಅಪ್ರಾಕೃತವಾದ ದೇಹವನ್ನ ಮಧ್ವಾಚಾರ್ಯರು ಆ ಬದರಿಕಾಶ್ರಮದಲ್ಲಿ ಕಂಡು ಇವರಿಗೆ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೃಷ್ಟಾಂತವನ್ನ ಕೊಡಬಹುದೇ ಅಂತ ವಿಚಾರ ಮಾಡ್ತಾರಂತೆ. ನಾವೆಲ್ಲ ಕೇಳ್ತೇವೆ, ರಾಮ ರಾವಣರ ಯುದ್ಧ ಹೆಂಗಿತ್ತು? ವಾಲ್ಮೀಕಿಗಳು ಹುಡುಕ್ತಾರೆ, ದೃಷ್ಟಾಂತ ಸಿಗಂಗಿಲ್ಲ, ರಾಮ ರಾವಣರಂತೆ ಇತ್ತು ಅಂತ ಹೇಳ್ತಾರೆ. ಹಾಗೆ ವ್ಯಾಸರ ಬಲ ಕೈಗೆ ದೃಷ್ಟಾಂತ ಕೊಡೋದಾದ್ರೆ ವ್ಯಾಸರ ಎಡ ಕೈಯನ್ನೇ ದೃಷ್ಟಾಂತ ಕೊಡಬಹುದು. ವ್ಯಾಸರ ಎಡ ಕಾಲಿಗೆ ದೃಷ್ಟಾಂತವನ್ನು ಕೊಡೋದಾದ್ರೆ ವ್ಯಾಸರ ಬಲಗಾಲನ್ನೇ ದೃಷ್ಟಾಂತವನ್ನು ಕೊಡಬಹುದು. ಹೊರತು ಬೇರೆ ಇಂದ್ರಿಯಗಳನ್ನ ವ್ಯಾಸರ ಅಪ್ರಾಕೃತವಾದ ದೇಹಕ್ಕೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಉಪಮಾನ ಮಹೋನ ಲಭ್ಯತೆ ಕವಿವರ್ಯೈ ರಿತರೇತರಂ ವಿನಾ ಎನ್ನುವ ಮಾತಿನಂತೆ ವ್ಯಾಸರ ಅಪ್ರಾಕೃತವಾದ ಅನೇಕ ಗುಣಗಳನ್ನು ಇವತ್ತಿನ ದಿನ ಎಲ್ಲ ಮಹನೀಯರು ಕೂಡ ಕೊಂಡಾಡಿದ್ದಾರೆ. ಇಂತಹ ವೇದವ್ಯಾಸ ದೇವರ ಅನುಗ್ರಹ ನಮಗೆ, ನಿಮಗೆ, ಎಲ್ಲರಿಗೂ ಕೂಡ ಅತ್ಯವಶ್ಯವಾಗಿ ಬೇಕೇ ಬೇಕು. ನಾವು ಉತ್ತಮವಾದ ವಿದ್ಯೆಯನ್ನ ಸಂಪಾದನೆ ಮಾಡಬೇಕಾದ್ರೆ, ಕಲಿತ ವಿದ್ಯೆ ನಮ್ಮಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಾದರೆ ಆಗ ವ್ಯಾಸರ ಪರಿಪೂರ್ಣ ಅನುಗ್ರಹ ನಮಗೆ ಬೇಕು ಅಂತ ಹೇಳ್ತಾರೆ.
ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥರ ಆರಾಧನೆಯೂ ಕೂಡ ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೆಂದು ನಾವು ನೋಡುತ್ತೇವೆ. ಅಂಥ ಮಹಾನುಭಾವರಿಗೆ ವೇದವ್ಯಾಸ ದೇವರ ಪರಿಪೂರ್ಣ ಅನುಗ್ರಹ ಆಗಿತ್ತು ಅಂತ ನಾವು ಕೇಳ್ತೇವೆ ಹಿರಿಯರ ಮಾತಲ್ಲಿ. ಒಂದು ಸಣ್ಣ ಕಥೆಯೂ ಕೂಡ ಇದೆ. ಬೆಂಗಳೂರಿನಲ್ಲಿ ಮುಂಚೆ ಕಲ್ಯಾಣಿ ರಾಘವೇಂದ್ರ ಮಠದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಂತಹ ಒಂದು ಸಂದರ್ಭ. ಒಬ್ಬ ತಾಯಿ ತನ್ನ ಮಗುವನ್ನ ಕರೆದುಕೊಂಡು ಬಂದು, ನನ್ನ ಮಗುವಿಗೆ ಹುಟ್ಟಿನಿಂದ ಮಾತಿಲ್ಲ, ಹಾಗಾಗಿ ದಯವಿಟ್ಟು ಮಾತು ಬರುವಂತೆ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ಮಂತ್ರದ ಸಿದ್ಧಿ ಇರತಕ್ಕಂತಹ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾರೆ, ಪ್ರತಿನಿತ್ಯ 48 ದಿನಗಳ ಪರ್ಯಂತ ಈ ಚಾತುರ್ಮಾಸ್ಯದಲ್ಲಿ ನೀವು ಬಂದು ತೀರ್ಥವನ್ನ ಆ ಮಗುವಿಗೆ ಪ್ರಾಶನ ಮಾಡಿಸಿ ತೆಗೆದುಕೊಂಡು ಹೋಗಿ ಮಗುವನ್ನೂ ಕರೆದುಕೊಂಡು ಬನ್ನಿ, ಆಗ ಮಗುವಿಗೆ ಮಾತು ಬರುತ್ತೆ. ಚಾತುರ್ಮಾಸ್ಯದ ದಿನಗಳು ಹಾಗೆ ಕಳೀತಾ ಇದ್ದಾವೆ. ಕಳೆದೇ ಹೋಯಿತು. 45ನೇ ದಿನ ಆಯಿತು, 46 ಆಯಿತು, 47ನೇ ದಿನ ಆಯಿತು. ಮಗು ಬೆಳಿಗ್ಗೆ ಬಂದಿದೆ. ಆ ಮಗುವಿಗೆ ಮಾತು ಮಾತ್ರ ಬಂದಿಲ್ಲ. ವಿದ್ಯಾಮಾನ್ಯ ತೀರ್ಥರಿಗೆ ಅವತ್ತಿನ ದಿನ ರಾತ್ರಿ ಕಾಲ ಪೂರ್ಣ ನಿದ್ದೆ ಇಲ್ಲಂತೆ. ಯಾಕೆ? ನಾಳೆ ಚಾತುರ್ಮಾಸ್ಯ ಮುಗೀತಾ ಇದೆ. ಆ ಮಗುವಿಗೆ ಮಾತು ಬರದೇ ಇದ್ದರೆ ಆಗ ನನ್ನದೇನು ಅಲ್ಲ, ಭಗವಂತ ಭಕ್ತವತ್ಸಲ ಭಕ್ತರ ಮಾತನ್ನ ನಡೆಸಿಕೊಡ್ತಾನೆ ಅನ್ನುವ ಮಾತು ಬಿದ್ದು ಹೋಗುತ್ತೆ ಅನ್ನುವ ಆತಂಕದಲ್ಲಿ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ವಿದ್ಯಾಮಾನ್ಯ ತೀರ್ಥರು ಆ ಸಮಯವನ್ನ ಕಳೀತಾರಂತೆ. ಮರುದಿನ ಬೆಳಿಗ್ಗೆ ಯಥಾವತ್ತಾಗಿ 4 ಗಂಟೆಗೆ ಎದ್ದು ಆನ್ಹಿಕಗಳನ್ನ ನೆರವೇರಿಸ್ತಾ ಇದ್ದಾರೆ. ಆ ಮಗು ಬಂದಿದೆ, ತೀರ್ಥವನ್ನ ಕೊಟ್ಟಿದ್ದಾರೆ. ವೇದವ್ಯಾಸ ಮಂತ್ರದಿಂದ ಅಭಿಮಂತ್ರಣವನ್ನ ಮಾಡಿ ತೀರ್ಥವನ್ನ ಕೊಟ್ಟಿದ್ದಾರೆ. ಆ ಮಗುವನ್ನ ಕರೆದು ಕೈಯನ್ನ ಹಿಡಿದು ಓಂ ವ್ಯಾಂ ವೇದವ್ಯಾಸಾಯ ನಮಃ ಓಂ ಅಂತ ಹೇಳಿ ನಿಷ್ಕಲ್ಮಷವಾದ ಹೃದಯದಿಂದ ಆ ವಿದ್ಯಾಮಾನ್ಯ ತೀರ್ಥರು ಹೇಳಿದಾಗ ಆ ಮಗುವೂ ಕೂಡ ಅಲ್ಲಿ ತನಕ ಹುಟ್ಟಿದಾಗಿನಿಂದ ಒಂದೇ ಒಂದು ಅಕ್ಷರವನ್ನು ಕೂಡ ಮಾತನಾಡದೇ ಇದ್ದ ಮಗು ತಪಸ್ವಿಗಳಾದ ಜ್ಞಾನಿಗಳಾದ ಜ್ಞಾನಿಶ್ರೇಷ್ಠರಾದ ಆ ವಿದ್ಯಾಮಾನ್ಯ ತೀರ್ಥರು ಆ ಕೈ ಹಿಡಿದು ಆ ತಮ್ಮ ವ್ಯಾಸ ಮಂತ್ರ ವೇದವ್ಯಾಸ ಮಂತ್ರದ ಶಕ್ತಿಯಿಂದ ಆ ಮಗುವಿಗೆ ಮಾತು ಬರುವಂತೆ ಮಾಡಿದ್ರು ಅಂತ ನಾವು ಕೇಳ್ತೇವೆ. ಹಾಗಾಗಿ ಅಂತ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ನಮಗೆ ವಿದ್ಯೆ ಬರಬೇಕು ಅಂತಾದ್ರೆ, ಶಾಸ್ತ್ರಜ್ಞಾನ ನಮಗೆ ಪ್ರಾಪ್ತಿ ಆಗಬೇಕು ಅಂತಾದ್ರೆ ಎಲ್ಲರಿಗೂ ಕೂಡ ವೇದವ್ಯಾಸ ದೇವರ ಅನುಗ್ರಹ ಅತ್ಯವಶ್ಯ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ವೇದವ್ಯಾಸ ದೇವರು ಯಾವ ವೇದಗಳನ್ನ ವಿಭಾಗ ಮಾಡಿದ್ದಾರೆ ಅದರ ಪ್ರವೃತ್ತಿಗೋಸ್ಕರ ಮುಂದೆ ತಮ್ಮದೇ ಮಕ್ಕಳಾದ ಘೃತಾಚಿ ಎನ್ನುವ ಅಪ್ಸರಾ ಸ್ತ್ರೀಯಲ್ಲಿ ಹುಟ್ಟಿದ ಶುಕಾಚಾರ್ಯರನ್ನ, ಪೈಲ ಮಹರ್ಷಿಗಳನ್ನ, ಸುಮಂತು ಜೈಮಿನಿಗಳನ್ನ ನೇಮಕ ಮಾಡ್ತಾರೆ. ಆಚಾರ್ಯರು ಹೇಳ್ತಾರೆ, ರುಚಾಂ ಪ್ರವರ್ತಕಂ ಪೈಲಂ
ಯಜುಷಾಂಚ ಪ್ರವರ್ತಕಂ ವೈಶಂಪಾಯನಮೇವೈಕಂ. ಋಗ್ವೇದದ ಪ್ರವೃತ್ತಿಗೆ ಜಗತ್ತಿನಲ್ಲಿ ಪೈಲ ಮಹರ್ಷಿಗಳನ್ನ ನೇಮಕ ಮಾಡ್ತಾರಂತೆ. ಯಜುರ್ವೇದಕ್ಕೆ ಒಂದು ಭಾಗಕ್ಕೆ ವೈಶಂಪಾಯನ ಮಹರ್ಷಿಗಳು, ಇನ್ನೊಂದು ಭಾಗಕ್ಕೆ ಸೂರ್ಯದೇವನನ್ನ ನೇಮಕ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರನ್ನ ಒಂದೊಂದು ವೇದ ಪ್ರವರ್ತಕರನ್ನಾಗಿ ಇವತ್ತಿನ ದಿನ ಈ ಪ್ರಪಂಚದಲ್ಲಿ ವೇದಗಳು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹ ಮಾಡಿದಂಥ ಮಹಾನುಭಾವರು ಅಂತ ಹೇಳಿದ್ರೆ ಅದು ಭಗವಂತನ ಸಾಕ್ಷಾತ್ ಅವತಾರಭೂತರಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ವಸ್ತುತಃ ಇವತ್ತಿನ ದಿನ ವೇದವ್ಯಾಸ ದೇವರು ರಾಷ್ಟ್ರಪಿತ. ಯಾರ್ಯಾರನ್ನೋ ಇವತ್ತಿನ ದಿನ ನಾವು ರಾಷ್ಟ್ರಪಿತ ಅಂತ ಕರಿತೇವೆ, ನಿಜವಾಗಿಯೂ ಕೂಡ ಅವರೆಲ್ಲ ರಾಷ್ಟ್ರಪಿತರಲ್ಲ, ರಾಷ್ಟ್ರಪುತ್ರರಷ್ಟೇ. ರಾಷ್ಟ್ರಪಿತ ಯಾರು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಂದು ಹೊಸದಾಗಿ ಒಂದು ದರ್ಶನವನ್ನ, ಎಲ್ಲ ರೀತಿಯಾದ ಶಾಸ್ತ್ರಗಳನ್ನ, ವೇದಗಳನ್ನ, ಪುರಾಣಗಳನ್ನ ಕೊಟ್ಟಂತ ಮಹಾನುಭಾವರಾದ ವ್ಯಾಸರೇ ಇವತ್ತಿನ ದಿನ ನಿಜವಾಗಿಯೂ ಕೂಡ ರಾಷ್ಟ್ರಪಿತರಾಗಿದ್ದಾರೆ. ಇಂತಹ ರಾಷ್ಟ್ರಪಿತರಾದ ಭಗವಂತನ ಸಾಕ್ಷಾತ್ ಅವತಾರಭೂತರಾಗಿರ್ತಕ್ಕಂತಹ ಮಹಾನುಭಾವರಾದ ವೇದವ್ಯಾಸ ದೇವರ ಪರಿಪೂರ್ಣ ಅನುಗ್ರಹ ನಮ್ಮ ನಿಮ್ಮ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಶ್ರೀಕೃಷ್ಣಾರ್ಪಣಂ.